ನನ್ನ ತಂಗಿನ ಇಂಜಿನಿಯರಿಂಗ್ಗೆ ಅಡ್ಮಿಷನ್ ಮಾಡ್ಸೋಣ ಅಂತ ಹೇಳಿ ನಾನ್ ಬಂದಿರೋದು ಬಾಹುಬಲಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ಗೆ ನಮ್ಮ ಶ್ರವಣಬೆಳಗೊಳಗೆ. ಇದೇ ಕಾಲೇಜ್ ಯಾಕೆ ಅಂತ ಅಂದ್ರೆ ₹1 ಡೊನೇಷನ್ ಇಲ್ಲಿ ತಗೋತಾ ಇಲ್ಲ. 0 ಡೊನೇಷನ್ ಅಲ್ಲಿ ನಾನು ನನ್ನ ತಂಗಿನ ಈ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಸಿರೋ ಅಂತದ್ದು. ಅಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಏನಿತ್ತು, ಡಾಕ್ಯುಮೆಂಟ್ಸ್ ಎಲ್ಲ ನಾನು ಏನ್ ಕೊಡ್ಬೇಕಿತ್ತು ಅದೆಲ್ಲ ಕೊಟ್ಟು ಕಾಲೇಜ್ ನ ಒಂದ್ಸಲಿ ನೋಡ್ಕೊಂಡ್ ಬರೋಣ ಅಂತ ಬಂದೆ. ನಾವ್ ಎಲ್ಲೇ ನಿಂತ್ಕೊಂಡು ನೋಡಿದ್ರು ನಮ್ಗೆ ಆ ಬೆಟ್ಟದಲ್ಲಿರುವಂತಹ ಬಾಹುಬಲಿ ಕಾಣಿಸ್ತಾರೆ. ಸೊ ಕ್ಲಾಸ್ ರೂಮ್ ನ ನೀವು ಅಬ್ಸರ್ವ್ ಮಾಡಬಹುದು, ತುಂಬಾ ಸ್ಪೇಷಿಯಸ್ ಆಗಿದೆ. ಆಕ್ಚುಲಿ ನಮ್ಮ ಪ್ರಿನ್ಸಿಪಲ್ ಇವರೇನೆ ನಮ್ಮ ಒಂದು ಕಾಲೇಜಿಗೆ. ಹಾಗೇನೆ ಇಲ್ಲಿ ನಾನು ಸ್ವಲ್ಪ ಜನ ಮಕ್ಕಳನ್ನ ವಿಚಾರಿಸಿದೆ, ಸೊ ಹೇಗಿದೆ ಎಜುಕೇಶನ್ಸ್ ಹೇಗಿದೆ ಅಂತೆಲ್ಲ. ಇಲ್ಲಿ ತುಂಬಾ ಖುಷಿಯಾಗಿ ಕಾಲೇಜ್ಗೆ ಬರ್ತಾರಂತೆ, ತುಂಬಾ ಚೆನ್ನಾಗಿದೆ ಅಂತೆ. ಹಾಗೇನೆ ಲೈಬ್ರರಿ ಅಂತೂ ತುಂಬಾ ಸೈಲೆಂಟ್ ಆಗಿರುತ್ತೆ. ಆಕ್ಚುಲಿ ಕಾಲೇಜ್ ಏರಿಯಾನೇ ಒಂದು ಸೈಲೆನ್ಸ್ ಆಗಿದೆ. ಯಾವ್ದೆಲ್ಲ ಕೋರ್ಸಸ್ ಇದೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷಿನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರ್, ಹಾಗೇನೆ ಟೆಕ್ ಇನ್ ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್. ಇಷ್ಟು ಕೋರ್ಸಸ್ ಇಲ್ಲಿ ಅವೈಲಬಲ್ ಇರುವಂತದ್ದು. ಪ್ಲಸ್ ಇಲ್ಲಿ ಡಿಪ್ಲೊಮಾ ಹಾಗೇನೆ ನರ್ಸಿಂಗ್ ಕಾಲೇಜ್ ಸಹ ಇದೆ. ಪ್ರತಿಯೊಂದು ಕ್ಲಾಸ್ ರೂಮ್ಸ್ ಆಗ್ಲಿ, ಲ್ಯಾಬ್ ರೂಮ್ಸ್ ಆಗ್ಲಿ ನಾನು ನೋಡ್ಕೊಂಡು ಬಂದೆ. ಹಾಗೆ ನಿಮ್ಗೂ ಸಹ ನಾನು ತೋರಿಸಬೇಕಂತ ಹೇಳಿ ವಿಡಿಯೋ ಕ್ಲಿಪ್ಸ್ ತಗೊಂಡ್ ಬಂದಿದ್ದೀನಿ. ಹಾಗೆ ಸ್ಪೋರ್ಟ್ಸ್ ಅಲ್ಲಿ ಏನು ಕಡಿಮೆ ಇಲ್ಲ ನಮ್ಮ ಬಾಹುಬಲಿ ಕಾಲೇಜ್. ಹಾಗೇನೆ ಇಲ್ಲೊಂದು ಸಿಕ್ಕಾಬಡೆ ಫೇಮಸ್ ಈ ಒಂದು ಕಾಲೇಜಲ್ಲಿ ಕ್ಯಾಂಟೀನ್ ಇದೆ ಅಂಡ್ ಲ್ಯಾಬ್ ರೂಮ್ಸ್ ಎಲ್ಲ ನೀವೇ ನೋಡಬಹುದು. ಅದ್ರ ಜೊತೆಲಿ ಬಾಯ್ಸ್ ಹಾಸ್ಟೆಲ್ ಹಾಗೇನೆ ಗರ್ಲ್ಸ್ ಹಾಸ್ಟೆಲ್ ಸಪ್ರೇಷನ್ ಅಲ್ಲಿ ಇದೆ. ಸೊ ನಾನಿವತ್ತು ಬಾಯ್ಸ್ ಹಾಸ್ಟೆಲ್ಗೆ ಹೋಗಿ ನೋಡಿದ್ದು ಏನಂತಂದ್ರೆ, ಒಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇಲ್ಲಿ ಊಟ ಅಂತೂ ಸಖತ್ತಾಗಿರುತ್ತೆ. ಸೊ ಒಳ್ಳೆ ಹೆಲ್ದಿ ಫುಡ್ ನ ಇಲ್ಲಿ ಕೊಡ್ತಾ ಇದ್ದಾರೆ, ಸಾತ್ವಿಕ ಆಹಾರ ಕೊಡ್ತಾ ಇದ್ದಾರೆ. ಇವ್ರದೇ ಆದ ಬಸ್ ಫೆಸಿಲಿಟಿ ಇದೆ. ಇದೇ ಕಾಲೇಜಿನ ಬಸ್ ನಿಮ್ಗೆ ಹಾಸನ್, KR ಪೇಟೆ, ಹೊಳೆನರಸೀಪುರ, ಚನ್ನರಾಯಪಟ್ಟಣ ಹಾಗೆ ಬ್ರೋಚರ್ ಮೇಲೆ ಕೊಟ್ಟಿರುವಂತ QR ಕೋಡ್ ನ ಸ್ಕ್ಯಾನ್ ಮಾಡಿದ್ರೆ ನೀವು 360 ಡಿಗ್ರಿ ಆಂಗಲ್ ಅಲ್ಲಿ ವ್ಯೂ ನ ನೋಡಬಹುದು. ನೀವೇನಾದ್ರೂ ಈ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಾನು ಪ್ರಿನ್ಸಿಪಲ್ ನಂಬರ್ ಹಾಗೇನೆ ಅಡ್ಮಿಷನ್ ಸೆಕ್ಷನ್ ನಂಬರ್ ನಾನು ಹಾಕಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ ಅಡ್ಮಿಷನ್ಸ್ ಮಾಡ್ಕೋಬಹುದು.